ಬಯಾಲಜಿ ಮತ್ತು ಫಿಸಿಕ್ಸ್ ರೆಫರೆನ್ಸ್ ಬುಕ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಕೆಮಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಬೇಕು. ಸೇಮ್ ಕೆಮಿಸ್ಟ್ರಿನೂ ಅಷ್ಟೇ. ಎಕ್ಸಾಂಪಲರಿ NCERT ನನಗೆ ಗೊತ್ತಿರೋ ಪ್ರಕಾರ 90% NCERTಗೆ ಸ್ಟಿಕಾನ್ ಆಗಿ ಮತ್ತು ಪ್ರತಿ ಸಬ್ ಟಾಪಿಕ್ನ ನೋಟ್ಸ್ ಮಾಡ್ಕೊಳ್ಳಿ. ಸಾಧ್ಯ ಆದರೆ ನೀವು ಯಾವ ಕೋಚಿಂಗ್ ಸೆಂಟರ್ಗೆ ಹೋಗ್ತಿರ್ತಾರೋ ಆ ನೋಟ್ಸ್ ಮೇಲೆ ಒಂದು ನಂಬಿಕೆ ಇಡಿ. ನಿಮ್ಮ ಟೀಚರ್ ಕೊಡೋ ನೋಟ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಒಳ್ಳೆ ಆಬ್ಜೆಕ್ಟಿವ್ ಬುಕ್, ನೀವು MTGಗಾದರೂ ಹೋಗ್ಬೋದು, ಸಿಂಗೇಜ್ಗಾದರೂ ಹೋಗ್ಬೋದು, ಒಳ್ಳೆ ಬುಕ್ಸ್ ಇದೆ. ಒಂದು ಒಳ್ಳೆ ಆಬ್ಜೆಕ್ಟಿವ್ ಬುಕ್ ತೊಗೊಳ್ಳಿ. 11th ಮತ್ತು 12th NCERTನ ಒಂದು ಲೈನೂ ಬಿಡಬೇಡಿ. ಲೈನ್ ಬೈ ಲೈನ್ ಓದಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಸೂಪ್ರಿಫಿಷಿಯಲ್ ಆಗಿ ಬೋರ್ಡ್ ಎಕ್ಸಾಮ್ಗೆ ಓದಿದ್ರೆ ಗ್ಯಾರಂಟಿ ನೀಟ್ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಒಂದು 40-50 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಯಾಕೆ 98% ಬರ್ತಾರೆ PU ಬೋರ್ಡಲ್ಲಿ, ನೀಟಲ್ಲಿ ಸೋತೋಗ್ತಾರೆ ಅಂದರೆ ಅಲ್ಲಿ ಏನಾಗಿರುತ್ತೆ, ನಮ್ಮಲ್ಲಿ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಕ್ವಶನ್ಗೆ 8 ಕೊಟ್ಟು 5 ಬರೀರಿ, 8 ಕೊಟ್ಟು 5 ಬರೀರಿ ಅಂತ ಕೇಳಿರ್ತಾರೆ. ಅಲ್ಲಿ ನೀವು ಸೆಲೆಕ್ಟಿವ್ ಆಗಿ ಓದಿದ್ರು ನಡೆಯುತ್ತೆ, ಮತ್ತು ನೀವು ಅಷ್ಟು ಪರ್ಫೆಕ್ಟಾಗಿ ಬರೀಲೇಬೇಕು ಅನ್ನೋ ಅನಿವಾರ್ಯತೆ ನಿಮಗಿರಲ್ಲ. ಒಂದು ಗೊತ್ತಿರುತ್ತೆ, ಜನರಲಾಗಿ ಫ್ರೇಮ್ ಮಾಡಿ ಬರೀತೀರಾ. ಬಟ್ ಎಂಟ್ರೆನ್ಸಲ್ಲಿ ಹಂಗಲ್ಲ, ನಿಮಗೆ ತುಂಬ ಸ್ಪೆಸಿಫಿಕ್ಕಾಗಿ ಆನ್ಸರ್ ಗೊತ್ತಿರಬೇಕು. ಅಂದರೆ ಲೈನ್ ಬೈ ಲೈನ್ ಓದಿರಬೇಕು. ಪರವಾಗಿಲ್ಲ, ಕೂಲಾಗಿ ತೊಗೊಳ್ಳಿ. ಈಗ ನೀವು 11th ಇರ್ಬೋದು, ಇಲ್ಲ 12th ಇರ್ಬೋದು, ಇಲ್ಲ ಬೆಂಗಳೂರಿನ ಅಥವಾ ಕರ್ನಾಟಕದ ಎಲ್ಲೋ ಒಂದು ಕಡೆ ಲಾಂಗ್ ಟರ್ಮಲ್ಲಿ ಇರ್ಬೋದು. ಪ್ಲೀಸ್ NCERT ಗೋ ಥ್ರೂ ದ ಲೈನ್ ಬೈ ಲೈನ್. ನೀವು ನಿಮ್ಮ ಕೋಚಿಂಗ್ ಸೆಂಟರ್ಸಲ್ಲಿ ಏನೇನೋ ಮಾಡಿಸ್ಬಿಟ್ರು ಅಂತ ನಾನು ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ನಾವೀಗ ಕರ್ನಾಟಕದಲ್ಲಿ ಕೋಚಿಂಗ್ ಸೆಂಟರ್ ಇತಿಹಾಸದಲ್ಲೇ ಒಂದು ಇತಿಹಾಸ ಸೃಷ್ಟಿಸಿದ್ದೀವಿ. ನಮ್ಮ ಕನ್ನಡದ ಹುಡುಗನ್ನ 700 ಸ್ಕೋರ್ ಮಾಡಿದ್ದಾನೆ. ನಮ್ಮಲ್ಲಿ 685 ಸ್ಕೋರ್ ಮಾಡಿದ್ದಾರೆ, 670 ಮಾಡಿದ್ದಾರೆ, 660 ಮಾಡಿದ್ದಾರೆ. ಇವರೆಲ್ಲ ಹೆಂಗೆ ಸ್ಕೋರ್ ಮಾಡಿಸಿದ್ರು? ಇವರೆಲ್ಲ ನಮ್ಮಲ್ಲಿ 1 ವರ್ಷ ಇದ್ದು ಟ್ರೈನ್ ಆದಂಥ ಹುಡುಗರೆ. ನಮ್ಮ ಸಾತ್ವಿಕ್ಕು, ನಮ್ಮ ಪ್ರಜ್ವಲ್ಲು, ನಮ್ಮ ಯಶಸ್ಸು, ಸಂಜನಾ, ಮಂಜರಿ ಅವರು, ಇವರೆಲ್ಲರೂ ಹೆಂಗೆ ಸ್ಕೋರ್ ಮಾಡಿದ್ರು? ಇವ್ರು ಯಾವುದು ನಾವೇನು ದೊಡ್ಡ ದೊಡ್ಡ ಗ್ರಂಥಗಳು ಓದಿಸಿಲ್ಲ. ದಯವಿಟ್ಟು ಇದು ನೆನ್ಪಿಟ್ಕೊಳ್ಳಿ. ನಮ್ಮಲ್ಲಿ 600 ಮೇಲೆ ಭಾಳಷ್ಟು ಜನ ಬಂದಿದ್ದಾರೆ, 700 ಬಂದಿದ್ದಾರೆ. ನಾವು ಖಂಡಿತವಾಗೂ NCERTನ ನೀಟಾಗಿ ಓದಿಸಿದ್ದೀನಿ. ಬಯಾಲಜಿ ಅಂತೂ ನಾನು NCERT ಆಚೆ ಓದಿಸೋದೇ ಇಲ್ಲ. ಬಟ್ ಒಂದು ಕೆಲವು ಟಾಪಿಕ್ಸ್ನ ನಾವು ಪ್ರಿಪೇರ್ ಮಾಡಿಸ್ತೀವಿ. ಹೆಂಗೆ ಪ್ರಿಪೇರ್ ಮಾಡಿಸ್ತೀವಿ? ಈಗ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ಗೆ ಬಂದರೆ ವೈರಸಸ್ ಬಗ್ಗೆ ಓದೋವಾಗ ಆ ವೈರಸಸ್ಗೆ ಏನು ಅಡಿಷನ್ ಬೇಕು ಅಂತ ನಾವು ಸಪ್ಲಿಮೆಂಟ್ ಶೀಟ್ಸ್ ಕೊಡ್ತೀವಿ. ನಿಮಗೂ ಬೇಕು ಅಂದರೆ ಕಮ್ಮಿಂಗ್ ಎಪಿಸೋಡ್ಸಲ್ಲಿ ಆ ಶೀಟ್ಸ್ನ ನಾನು ಅಪ್ಲೋಡ್ ಮಾಡೋ ಪ್ರಯತ್ನ ಪಡ್ತೀನಿ. ಯಾವ ಥರ? ಈಗ ವೈರಸ್ ಬಗ್ಗೆ ಅವ್ರು ಹೇಳಿದ್ದಾರೆ. ಒಂದು ಚಿಕ್ಕದಾಗಿ ವೈರಸ್ ಯಾರು ಕಾಯಿನ್ ಮಾಡಿದ್ರು, ಕ್ರಿಸ್ಟಲೈಸ್ ಯಾರು ಮಾಡಿದ್ರು, ಸ್ಟ್ಯಾನ್ಲೆ ಬಗ್ಗೆ ಹೇಳಿದ್ದಾರೆ, ಡಿಮಿಟ್ರಿ ವ್ಯಾನಸ್ಕಿ ಬಗ್ಗೆ ಹೇಳಿದ್ದಾರೆ, ಲೂಯಿಸ್ ಪ್ಯಾಸ್ಚರ್ ಬಗ್ಗೆ ಹೇಳಿದ್ದಾರೆ. ಬಟ್ ಅಡಿಷನ್ ಏನು ಓದಬೇಕು? ಈ ವೈರಸ್ ಬಗ್ಗೆ ಓದ್ತಾ ನಮಗೆ ಕರೋನಾ ವೈರಸ್ ಬಗ್ಗೆ ಗೊತ್ತಿರಬೇಕು. ಕರೋನಾ ವೈರಸ್ ಅದ್ರ ಮೇಲೆ ಏನು ಡೈರೆಕ್ಟಾಗಿ ಕರೋನಾ ಇಸ್ ಕಾಸ್ಡ್ ಬೈ ವಿಚ್ ವೈರಸ್ ಅಂತಂಗೆಲ್ಲ ಕೇಳಲ್ಲ. ಕರೋನಾ ವೈರಸ್ ಅಟ್ಯಾಕ್ ಆದಾಗ ಯಾವ ಪರೀಕ್ಷೆ ಮಾಡಿಸ್ಕೋಬೇಕು, ಆ ಟೆಸ್ಟ್ ನೇಮ್ ಏನು? ಹಂಗಾದರೆ ಆ ಕರೋನಾ ವೈರಸ್ಸಲ್ಲಿರೋ ಜೆನೆಟಿಕ್ ಮೆಟೀರಿಯಲ್ ಯಾವುದು? ಆ ಟೆಸ್ಟ್ ನೇಮ್ ಹೆಸರು RT-PCR ಅಂತ, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ. ಆ ವೈರಸ್ಸಲ್ಲಿರೋ ಜೆನೆಟಿಕ್ ಮೆಟೀರಿಯಲ್ RNA ಅಂತ. ಫಸ್ಟ್ ಕೋವಿಡ್ ಎಲ್ಲಿ ಪತ್ತೆ ಆಯಿತು, ಕೋವಿಡ್ ಲಕ್ಷಣಗಳೇನು, ಇದ್ರ ಮೇಲೆ ಇಷ್ಟೇ ಲಿಂಕ್ ಮಾಡ್ತಾ ನಮಗೆ ಸಾರ್ಸ್ ಬಗ್ಗೆ ಗೊತ್ತಿರಬೇಕು, ಮಾರ್ಸ್ ಬಗ್ಗೆ ಗೊತ್ತಿರಬೇಕು. ಇದು ಔಟ್ ಆಫ್ NCERT ಇಷ್ಟೇ ಹೋಗಬೇಕು. ಈಗ ಸಾರ್ಸ್ ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ, ಇದೊಂದು ವೈರಸ್ ಕಾಯಿಲೆ. ಮಾರ್ಸ್ ಅಂದರೆ ಮಿಡಿಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ, ಮರ್ಸ್ ಅಂತ, MERS ಅಂತ. ಸೊ ಈ ಥರ ವೈರಸ್ ಬಗ್ಗೆ ನಿಮ್ಗೊಂದಷ್ಟು ಅಡಿಷನ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಮತ್ತು ನೀವು ಬಯೋಟೆಕ್ನಾಲಜಿಯಲ್ಲಿ ಓದೋವಾಗ ಲೇಟೆಸ್ಟ್ ಡಿಸ್ಕವರೀಸ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ಮತ್ತು ನೀವು 1-2-5 ಪ್ರಶ್ನೆ ಟಫ್ ಕೇಳಿಬಿಡ್ತಾರೆ ಅಂತ ದಯವಿಟ್ಟು ಮತ್ತು ನೀವು 85 ಕ್ವಶನ್ ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು Year 1 ಬರಬೇಕು, ಆಲ್ ಇಂಡಿಯಾ ರ್ಯಾಂಕ್ ಬರಬೇಕು ಅಂದರೆ ಒಂದಷ್ಟು ಎಕ್ಸ್ಟ್ರಾ ಓದಬೇಕು. ಬಟ್ ಆ ಎಕ್ಸ್ಟ್ರಾನು ಏನಾಗ್ತಿದೆ, ನಮ್ಮ ಕರ್ನಾಟಕದ ಹುಡುಗರಿಗೆ ಏನು ಓದಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಚಿಂತೆ ಮಾಡಬೇಡಿ, ಆ ಎಕ್ಸ್ಟ್ರಾ ಏನು ಓದಬೇಕು ಅಂತ ನಾನು ಕಮ್ಮಿಂಗ್ ಎಪಿಸೋಡ್ಸಲ್ಲಿ ನಮ್ಮ ಯೂಟ್ಯೂಬಲ್ಲೇ ಅಡಿಷ್ನಲ್ ಶೀಟ್ಸು, ಪ್ರಾಕ್ಟೀಸ್ ಶೀಟ್ಸು ನಾನೆಲ್ಲ ಫ್ರೀಯಾಗಿ ಅಪ್ಲೋಡ್ ಮಾಡಿಸ್ತೀನಿ. ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಅಡಿಷ್ನಲ್ ಶೀಟ್ಸು, ಎಕ್ಸ್ಟ್ರಾ ಶೀಟ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡಿಸೋದು ನನ್ನ ಜವಾಬ್ದಾರಿ. ಸಾಧ್ಯ ಆದರೆ ನಮ್ಮ ಪರಿಶ್ರಮ ನೀಟ್ ಅಕಾಡೆಮಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪೇಪರ್ಸ್ ಎಲ್ಲ ಫ್ರೀ ಡೌನ್ಲೋಡ್ ಇಟ್ಟಿದ್ದೀವಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಮೋಸ್ಟ್ಲಿ ಕೆಲವರು ಉಪನ್ಯಾಸಕರು ಇದನ್ನು ಗಮನಿಸ್ತಿರ್ತೀರ, ನಿಮ್ಮ ವಿದ್ಯಾರ್ಥಿಗಳಿಗೂ ಅದು ಅನುಕೂಲ ಆಗ್ಬೋದು. ಈ ಥರ ಪ್ರಿಪೇರ್ ಆಗಿ ಫೈನಲಿ ದಿನಕ್ಕೊಂದು 4-6 ತಾಸು ಓದಲಿಲ್ಲ ಅಂದರೆ ನಾನು ಡಾಕ್ಟ್ರ್ ಆಗ್ತೀನಿ ಅನ್ನೋ ಕನಸು ಅಸಲು ಇಟ್ಕೋಬೇಡಿ. ಕಷ್ಟ. ನಾನು 1 hour ಓದ್ತೀನಿ, 2 hours ಓದ್ತೀನಿ, ಏನೋ ಕೆಲವರು ಗಾಡ್ ಗಿಫ್ಟೆಡ್ ಕಿಡ್ಸ್ ಇರ್ಬೋದು, ಅವ್ರ ಕೈಯಲ್ಲಿ ಆಗ್ಬೋದೇನೋ. ಬಟ್ ನಾನು ನೋಡ್ದಂಗೆ ಸಹಜವಾಗಿ ಆಗಲ್ಲ. ಸೊ ಇದು ಒಟ್ಟಾರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸ್ಟ್ರಾಟಜಿ ಬಗ್ಗೆ. ಹಾಗಾದರೆ ಸರ್ ಎಷ್ಟು ಮಾರ್ಕ್ಸ್ ಬಂದರೆ ನಾವು ಡಾಕ್ಟ್ರ್ ಆಗ್ತೀವಿ? ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಹೇಗೆ? ನಾನು ಮನೆಯಲ್ಲಿ ಕೂತೆ ಡಾಕ್ಟ್ರ್ ಆಗ್ಬೋದಾ? ನಾನು ಬೆಂಗಳೂರು ಕೋಚಿಂಗ್ ಸೆಂಟರ್ಗೆ ಬರಬೇಕಾ, ಇಲ್ಲ ಮಂಗಳೂರಿಗೆ ಹೋಗಬೇಕಾ, ಇಲ್ಲ ದಾವಣಗೆರೆಗೆ ಹೋಗಬೇಕಾ, ಇಲ್ಲ ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಗೆ ಸೇರಬೇಕಾ? ಅವಶ್ಯಕತೆ ಇಲ್ಲ. ಡೆಡಿಕೇಟೆಡ್ ಆಗಿದ್ದರೆ
ಯುವರ್ ಹೋಮ್ ಈಸ್ ಇನಫ್ ಟು ಕ್ರ್ಯಾಕ್ ದ ಮೆಡಿಕಲ್ ಎಂಟ್ರೆನ್ಸ್. ಬಟ್ ಒಂದಷ್ಟು ನೀನು ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟರ್ಗೆ ಮಂಗಳೂರಿಗೋ ದಾವಣಗೆರೆಗೋ ಬೆಂಗಳೂರಿಗೋ ಹೋದಾಗ ನಿನ್ನ ಅನುಕೂಲಕ್ಕೆ ತಕ್ಕಂತೆ ನಿನ್ನ ಆರ್ಥಿಕ ಸ್ಥಿತಿಗತಿ ನೋಡ್ಕೊಂಡು ಒಳ್ಳೆ ಕಡೆ ಕೋಚಿಂಗ್ ತಗೊಳ್ಳಿ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಬರೀ ಪರಿಶ್ರಮ ನೀಟ್ ಅಕಾಡೆಮಿ ಮಾತ್ರ ಅಲ್ಲ, ಎಲ್ಲ ಕೋಚಿಂಗ್ ಸೆಂಟರ್ಸು ಅದ್ಭುತವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ನಾನು ಅದನ್ನು ಒಪ್ತೇನೆ. ಯಾಕೆಂದರೆ ನನ್ನ ಕನ್ನಡದ ನೆಲದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳು ಗೆಲ್ಲಬೇಕು. ನನ್ನ ಡ್ರೀಮ್ ಇಷ್ಟೇ. ನಾನು ಸಂಸ್ಥೆ ಕಟ್ಟಿರೋದು ನನ್ನ ಕನ್ನಡದ ಸ್ವಾಭಿಮಾನನ ಗೆಲ್ಸೋಕ್ಕೆ, ಒಬ್ಬ ಕನ್ನಡದ ಹುಡುಗನಾಗಿ ಕನ್ನಡಿಗರ ತಾಕತ್ತೇನು ಅಂತ ದೇಶಕ್ಕೆ ತೋರ್ಸೋಕ್ಕೆ. ಅದು ಪ್ರದೀಪ್ ಈಶ್ವರ್ ಒಬ್ಬ ಪರಿಶ್ರಮ ಮಾತ್ರನೇ ಪ್ರೂವ್ ಮಾಡಬೇಕಾಗಿಲ್ಲ. ಕರ್ನಾಟಕದ ಯಾವ ವಿದ್ಯಾಸಂಸ್ಥೆ ಬೇಕಾದರೂ ಅದನ್ನು ಪ್ರೂವ್ ಮಾಡಲಿ, ನಾನು ಅದನ್ನು ಸಪೋರ್ಟ್ ಮಾಡ್ತೀನಿ, ಅವ್ರ ಜೊತೆ ನಾನು ನಿಲ್ತೀನಿ. ಒಟ್ಟಾರೆಯಾಗಿ ಇನ್ನು ಮುಂದೆ ಆಲ್ ಇಂಡಿಯಾ ಟಾಪರ್ಸು ನಮ್ಮ ಕರ್ನಾಟಕದ ಹುಡುಗರು ಆಗಿರಬೇಕು. ನನಗೂ ಒಂದು ಸ್ವಾರ್ಥ ಇದೆ, ಆ ಹುಡುಗರು ನಮ್ಮ ಇನ್ಸ್ಟಿಟ್ಯೂಷನಿಂದ ಬರಲಿ ಅಂತ, ಅದು ಹ್ಯೂಮನ್ ಟೆಂಡೆನ್ಸಿ. ಬಟ್ ನನ್ನ ಇನ್ಸ್ಟಿಟ್ಯೂಟಿಂದನೇ ಬರಬೇಕು ಅಂತಲ್ಲ, ಎಲ್ಲಿಂದ ಆದರೂ ಬರಲಿ. ನಾನೆಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಅವರ ಮುಖ್ಯಸ್ಥರಿಗೂ ವಿನಂತಿಸ್ತೀನಿ, ಸರ್ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ. ಇಲ್ಲೊಂದು ಪರಿಶ್ರಮ ನೀಟ್ ಅಕಾಡೆಮಿ ಅಂತನೋ ಇನ್ನೊಂದೋ ಮತ್ತೊಂದೋ ಮಗದೊಂದು ಅಲ್ಲ, ನಾವೆಲ್ಲ ಒಟ್ಟಾರೆ ಕೆಲಸ ಮಾಡೋಣ. ನಮ್ಮ ಮಧ್ಯೆ ಸ್ಪರ್ಧೆ ಬೇಡ ಸರ್. ಯಾಕೆಂದರೆ ತುಂಬ ಜನ ನಾರ್ತ್ ಇಂಡಿಯಾದಲ್ಲಿ ನೋಡಿ, ಒಂದು ಕೋಟಾದಲ್ಲಿ 4 ಲಕ್ಷ ಜನ ಆಸ್ಪಿರೆಂಟ್ಸ್ ಪ್ರಿಪೇರ್ ಆಗ್ತಿದ್ದಾರೆ, ಡೆಲ್ಲಿಯಲ್ಲಿ 2-2.5 ಲಕ್ಷ ಪ್ರಿಪೇರ್ ಆಗ್ತಿದ್ದಾರೆ. ಅಂಥ ಕ್ರೇಜ್ನ ನಾವು ಯಾಕೆ ಕರ್ನಾಟಕಕ್ಕೆ ತರಬಾರ್ದು? ಬರೀ ಗಾರ್ಡನ್ ಸಿಟಿಯಾಗೆ ನಾವು ಯಾಕೆ ಬೆಂಗಳೂರನ್ನ ಉಳಿಸ್ಬೇಕು? ಎಜುಕೇಷನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಯಾಕೆ ಮಾಡಬಾರ್ದು? ಬೆಂಗಳೂರು ವೆದರ್ ಸಪೋರ್ಟ್ ಮಾಡುತ್ತೆ, ಒಳ್ಳೆ ಜನ ಇದ್ದಾರೆ, ತುಂಬ ಅದ್ಭುತವಾದ ಪ್ರಪಂಚ ನಮ್ಮದು ಬೆಂಗಳೂರು, ಕರ್ನಾಟಕ. ಇಂಥ ನಾರ್ತ್ ಇಂಡಿಯನ್ ಕ್ರೇಜ್ನ ನಾವು ಬೆಂಗಳೂರಿಗೆ ತಂದು ನಿಲ್ಲಿಸೋಣ, ಕರ್ನಾಟಕಕ್ಕೆ ತಂದು ನಿಲ್ಲಿಸೋಣ. ನಾವೆಲ್ಲ ಸಂಸ್ಥೆಗಳು ಟುಗೆದರಾಗಿ ಗ್ರೋ ಆಗೋಣ ಸರ್. ಎಲ್ಲರೂ ಬೆಳಿಬೇಕು. ನೀವು ಚೆನ್ನಾಗಾದರೂ ತಾವು ಚೆನ್ನಾಗಾದರೂ ನನಗೆ ಖುಷಿನೇ ಸರ್. ಆದರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಗೆಲ್ಲಿ ಸರ್. ನನ್ನ ಬಯಕೆನೂ ಅಷ್ಟೇ. ನಿಮ್ಮ ವಿದ್ಯಾರ್ಥಿಗಳಿಗೂ ಸಾಧ್ಯ ಆದರೆ ವಿಡಿಯೋ ತೋರಿಸಿ ಸರ್. ನನ್ನ ಉದ್ದೇಶ ಇಷ್ಟೇ, ಫೈನಲಿ ನಮ್ಮ ಕರ್ನಾಟಕದವ್ರು ಮೆಡಿಕಲ್ ಎಂಟ್ರೆನ್ಸಲ್ಲಿ ಮಿಂಚಬೇಕು ಅಂತ. ಮೈ ಡಿಯರ್ಸ್, ಹಂಗಾದರೆ ಪ್ರಿಪ್ರೇಷನ್ ಸ್ಟ್ರಾಟಜಿ ಹೇಗಿರಬೇಕು? ಮತ್ತು ಸರ್ ನೀವು ಯಾವ್ಯಾವ ಲೆಸನ್ಸ್, ಫಿಸಿಕ್ಸು ವೀಡಿಯೋ ಮಾಡ್ತೀರಾ? ಖಂಡಿತವಾಗೂ. ಕೆಮಿಸ್ಟ್ರಿ ಖಂಡಿತವಾಗೂ. ಬಯಾಲಜಿ ಖಂಡಿತವಾಗೂ. ಕ್ಲಾಸಸ್ ವೆರಿ ಸೂನ್, ಮರ್ತೋಗ್ಬೇಡಿ. ಇದೊಂದು ಒಳ್ಳೆ ಪ್ರಯತ್ನ. ನಿಮ್ಮ ಸಪೋರ್ಟ್ ನಮಗಿರಬೇಕು. ನೀವು ಓದ್ತಾ ಇರ್ತೀರ ಕಾಲೇಜಲ್ಲಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ಚಾನಲ್ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ, ಆ ಬೆಲ್ ಬಟನ್ ಒತ್ತಕ್ಕೆ ಹೇಳಿ. ಸಾಟರ್ಡೆ ಸಂಡೇ ತಾವು ಫ್ರೀ ಇರ್ತೀರ, ಡೈಲಿ ಒಂದು ಅರ್ಧ ತಾಸು ಈ ವಿಡಿಯೋಸ್ನ ಗಮನಿಸಿ. ಖಂಡಿತವಾಗೂ ನಿಮ್ಮ ಬದುಕು ಬದಲಾಗುತ್ತೆ. 0 ಇನ್ವೆಸ್ಟ್ಮೆಂಟಲ್ಲಿ ಮೆಡಿಕಲ್ ಕಾಲೇಜ್ ತಲುಪ್ತೀರಾ. ಇದು ನನ್ನ ಪ್ರಾಮಿಸ್. ಇದೊಂದು ನೀಟ್ ರೆವಲ್ಯೂಷನ್. ಕರ್ನಾಟಕದ ಇತಿಹಾಸದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ. ಯಾಕೆಂದರೆ ನಾವು ನಂಬಿರೋದು ಪರಿಶ್ರಮ, ನಿಮ್ಮ ಗೆಲುವಿಗೆ ಬೇಕಾಗಿರೋದು ಪರಿಶ್ರಮ. ಥ್ಯಾಂಕ್ ಯು ಸೋ ಮಚ್. ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ.